ಈ ಬಗ್ಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಹನುಮಂತರಾಯಪ್ಪ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಕೇಳಿಸಿದ್ಯಾ ಸರ್? ಕೇಳಿಸ್ತಾ ಇದೆ. ಓಕೆ ಸರ್. ಇವತ್ತು ಹೇಳಿ ಮೇಡಮ್. ಮುನಿರತ್ನ ಅವ್ರ ಮೇಲೆ ಮೊಟ್ಟೆ ಎಸೆತ ಆಗಿದೆ ಸರ್, ಏನ್ ಹೇಳ್ತಿರೋದ್ರ ಬಗ್ಗೆ? ನಾನು ನಿಮ್ಮ ಮಾಧ್ಯಮಗಳೆಲ್ಲ ನೋಡಿ ತಿಳ್ಕೊಂಡೆ. ಬಹಳಷ್ಟು ಮಾಧ್ಯಮಗಳದವರು ನನಗೂ ಪ್ರಶ್ನೆ ಮಾಡಿದ್ರು. ಅವ್ರೇನೋ ಹನುಮಂತರಾಯಪ್ಪ, ಕುಸುಮ, ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ್ರು ಅಂತ ಕೇಳಿದ್ರು. ಹೌದು. ಆ ಮನುಷ್ಯ ಕೆಳಮಟ್ಟದಿಂದ ಬೆಳೆಸ್ತಕ್ಕಂತ ಸಂದರ್ಭದಲ್ಲಿ ಈನ ಸಂಸ್ಕೃತಿಯಿಂದ ಮೈಗೂಡ್ಸ್ಕೊಂಡು ಬೆಳೆದಿರ್ತಕ್ಕಂಥವನು. ಗೂಂಡಾಗಿರಿ, ಸುಲಿಗೆ, ಯಾರಿಗೂ ಹೆಣ್ಣು ಮಕ್ಳಿಗಿರ್ಬೋದು, ಯಾರಿಗೂ ಗೌರವ ಕೊಡ್ತಾನೆ ಬೆಳೆದಂತ ಗೂಂಡಾಗಿರಿನಲ್ಲಿ ಬೆಳೆದಂತ ಸಂಸ್ಕೃತಿನಲ್ಲಿ ಬೆಳೆದಂತವ್ರು. ಅವರಿಂದ ಇನ್ನೇನ್ ನಿರೀಕ್ಷೆ ಮಾಡಕ್ ಸಾಧ್ಯ? ಇದಕ್ಕೆಲ್ಲ ಕಾರಣ ಹನುಮಂತರಾಯಪ್ಪ, ಕುಸುಮ ಅಂತಂದ್ರೆ ಏನ್ ಮಾಡಕ್ಕಾಗ್ತದೆ? ನಾವಂತ ನೀಚ್ ಕೆಲಸ ಮಾಡೋರಲ್ಲ, ರಾಜಕಾರಣ ಮಾಡ್ಬೇಕು, ಮಾಡ್ತೀವಿ. ಅವ್ನ್ ಮಾಡಿರ್ತಕ್ಕಂಥ ನೀಚ ಕೆಲಸ ಇಲ್ಲಿ ಮಹಿಳೆಯರಿಗಿರ್ಬೋದು, ಜಾತಿ ಒಕ್ಕಲಿಗರಿಗಿರ್ಬೋದು, ಲಿಂಗಾಯತರಿಗಿರ್ಬೋದು, ದಲಿತರಿಗಿರ್ಬೋದು, ಅವ್ನು ಆಡಿರ್ತಕ್ಕಂಥ ಭಾಷೆ ಇವೆಲ್ಲ ಈಚೆಗೆ ಬಂದಾಗ ಹೇಳಿದ್ರು. ಏನಾದ್ರು ನಾನು ಆ ಹೆಣ್ಮಗಳಿಗೆ ಹಂಗ್ ಮಾತಾಡಿದ್ರೆ, ಅವ್ರ ಮನೆಯವ್ರಿಗೆ ಮಾತಾಡಿದ್ರೆ, ನಾನೇನಾದ್ರೂ ಲಂಚ ಕೇಳಿದ್ರೆ, ಅದೇನಾದ್ರೂ ಪ್ರೂವ್ ಆದ್ರೆ ನಾನು ವಿಷ ಕಟ್ಕೊಂಡು ಸತ್ತೋಗ್ತೀನಿ, ರಾಜೀನಾಮೆ ಕೊಡ್ತೀನಿ ಅಂತ FSL ಇಂದ ರಿಪೋರ್ಟ್ ಬಂದು ಪ್ರೂವ್ ಆಗಿದೆ. ಇನ್ನು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಜನಗಳನ್ನ ಅದನ್ನೆಲ್ಲ ಮರೆಸಿ ಜನಗಳ ಮಧ್ಯೆ ಮತ್ತೆ ಹೋಗ್ಬೇಕು ಅಂತ ಅವನ ಸ್ವಯಂಕೃತ ಅಪರಾಧಕ್ಕೆ ಅವನೇ ತಯಾರು ಮಾಡಿದಂತ ಸ್ಕೀಮು ಇದೆಲ್ಲ ಮುನಿರತ್ನ ಅವರ ಪ್ರಾಯೋಜಿತ ಕಾರ್ಯಕ್ರಮ. ಮುನಿರತ್ನ ಅವರ ಪ್ರಕಾರ ಸರ್, ಕುಸುಮಾ ಮತ್ತು ಡಿ.ಕೆ. ಸುರೇಶ್ ಅವರ ಮೇಲೆ ದೂರು ಕೊಟ್ಟಿದ್ದಾರಂತೆ. ಅವನು ಯಾರ ಮೇಲಾದ್ರೂ ದೂರು ಕೊಡ್ಲಿ, ಅವನ ಮೇಲಿರೋ ದೂರನ್ನೇ ತಪ್ಪಿಸ್ಕೊಳಕ್ಕೆ ಜೈಲಿಗೆ ಹೋಗಿ ಬಂದವನೇ. ಅವನಿಂದ ಬೇರೆ ಇನ್ನೇನ್ ನಿರೀಕ್ಷೆ ಮಾಡಕ್ ಸಾಧ್ಯ? ನಮ್ ಕಡೆ ಹಳ್ಳಿ ಕಡೆ ಒಂದ್ ಗಾದಿ ಇದೆ, ದಯವಿಟ್ಟು ಹೆಣ್ಮಕ್ಳಿದ್ರೆ ಏನು ಯಾಕಪ್ಪ ಲಂಗೋಟಿ ಹಿಂಗ್ ನಾಡ್ತಿ ಅಂದ್ರೆ ನಾನಿರೋ ಜಾಗ ಅಂತದ್ದು ಅಂತ. ಹಂಗೆ ಅವ್ನು ಬೆಳೆದಿರ್ತಕ್ಕಂಥ ಸಂಸ್ಕೃತಿ, ಅವನು ಅಳವಡಿಸ್ಕೊಂಡಿರ್ತಕ್ಕಂಥ ಸಂಸ್ಕಾರ ಹಂಗೆ. ಅವನಿಂದ ಬೇರೆ ಏನ್ ನಿರೀಕ್ಷೆ ಮಾಡಕ್ ಸಾಧ್ಯಮ್ಮ? ಇವತ್ತು ತಮ್ಮ ಓಕೆ, ಗೊತ್ತಾಯ್ತು, ನಿಮ್ ಕಾಂಟೆಕ್ಸ್ ನಂಗೆ ಅರ್ಥ ಆಯ್ತು ಸರ್. ಆದ್ರೆ ಇವತ್ತು ಹಂಗಾದ್ರೆ ಆ ಕಾರ್ಯಕ್ರಮದಲ್ಲಿ ಅವ್ರು ಭಾಗಿಯಾಗಬಾರ್ದಿತ್ತ? ನೀವ್ ಹೇಳಿದ್ರಿ ಆರೋಪ ಹೊತ್ತು. ನಾನ್ ಭಾಗಿಯಾಗ್ಬೇಡ ಅಂತ ನಾನ್ ಯಾರು ಹೇಳಕ್ಕೆ? ನಾನ್ ಭಾಗಿಯಾಗ್ಬೇಡ ಅಂತ ನಾನ್ ಯಾರು ಹೇಳಕ್ಕೆ? ಯಾರೋ ಏನೋ ಹೊಡೆದ್ರು ಅಂದ್ರೆ ಹನುಮಂತರಾಯಪ್ಪ ಕಾರಣ, ತಿರುಪ್ತಿ ತಿಮ್ಮಪ್ಪ ಕಾರಣ, ತಪ್ಪಿಸ್ಕೊಂಡ ಇದೆಲ್ಲ ಅವನೇ ಮಾಡಿ ಪ್ರಾಯೋಜಿತ ಕಾರ್ಯಕ್ರಮ. ಅವನೇ ಜನಗಳನ್ನ ಸಿಂಪತಿ ಗಿಟ್ಸಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಾಯೋಜಿತ ಕಾರ್ಯಕ್ರಮ ಅದು. ಅವನೇ ಕ್ರಿಯೇಟ್ ಮಾಡಿ ಬೇರೆಯವ್ರ ಮೇಲೆ ಗೂಬೆ ಕುಂಡಿಸ್ತಕ್ಕಂಥ ಅದ್ರಲ್ಲೆಲ್ಲ ನಿಸ್ಸೀಮ ಅವನು. ಪ್ರಾಯೋಜಿತ ಕಾರ್ಯಕ್ರಮ ಅಂದ್ರೆ ಬೇರೆ ಬೇರೆ ಅರ್ಥಗಳು ಬರುತ್ತೆ ಸರ್. ಹಂಗಂದ್ರೆ ಬಿಜೆಪಿ ಅವರೇ ಮೊಟ್ಟೆ ಹೊಡೆದ್ರು ಅಂತನಾ? ಬಿಜೆಪಿ ಅವ್ರ ಬಗ್ಗೆ ಅಂತ ಇಲ್ಲ, ಮುನಿರತ್ನ ಬಗ್ಗೆ ಹೇಳಿದೆ ನಾನು. ಅಲ್ಲಲ್ಲ, ಈಗ ಪ್ರಾಯೋಜಿತ ಕಾರ್ಯಕ್ರಮ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಅನ್ನೋದಾದ್ರೆ ಮುನಿರತ್ನ ಪ್ರಾಯೋಜಿತ ಕಾರ್ಯಕ್ರಮ. ಅಲ್ಲ, ಈಗ ಮುನಿರತ್ನ ಬಿಜೆಪಿ ಅವರೇ ಬೇರೆ ಅಲ್ಲ. ಬಿಜೆಪಿ ಅಂದ್ರೆ ಎಲ್ಲಾರ್ಗು ಆಯ್ತದ? ಅಲ್ಲ, ನೀವು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳ್ಬಿಟ್ರೆ ನಮಗೂ ಕ್ಲಾರಿಟಿ ಸಿಗುತ್ತೆ. ನೋಡಿ, ನಾವೆಲ್ಲ ಹಳ್ಳಿ ಕಡೆಯಿಂದ ಬಂದಿರೋರು ಹಳ್ಳಿ ಗಾದಿ ಹೇಳ್ಬೇಕಾಗ್ತದೆ. ಈಗ ಪಾಪ ಬಿಜೆಪಿನಲ್ಲಿ ಎಲ್ಲ ಬಹಳಷ್ಟು ಜನ ಒಳ್ಳೆಯವರು ಇದಾರೆ. ದಿನಾಚರಣೆ ಮಾಡ್ತಿದ್ದೆ, ವಾಜಪೇಯಿ ದಿನಾಚರಣೆ ಮಾಡ್ತಿದ್ದೆ ಹೊಡೆದ್ಬಿಟ್ಟೆ ಅಂತ. ವಾಜಪೇಯಿ ಅವ್ರನ್ನ ಬಾಯಿನಲ್ಲಿ ಎತ್ತಕ್ಕೂ ಇವನಿಗೆ ಯೋಗ್ಯತೆ ಇಲ್ಲ. ಹೌದು. ಈಗ ಮುನಿರತ್ನ ಅವ್ರ ಮೇಲೆ ಸರ್ ಮೊಟ್ಟೆ ಎಸಿತಾರೆ ಅನ್ನೋದಾದ್ರೆ ಅಷ್ಟು ಆಕ್ರೋಶ ಬರುತ್ತೆ ಅಂದ್ರೆ ಯಾವ ಕಾರಣಕ್ಕೆ ಅಂತ ಅನ್ಸುತ್ತೆ ನಿಮಗೆ? ಯಾರ್ ಮೇಡಮ್, ಇವನ್ ಒಂದ ಎರಡ ಎಷ್ಟು ಕುಟುಂಬಗಳನ್ನ ಬೀದಿಗೆ ತಂದವನೆ, ಎಷ್ಟು ಹೆಣ್ಮಕ್ಳನ್ನ ಹಾಳು ಮಾಡಿದಾನೆ. ಯಾರಿಗೂ ಧೈರ್ಯ ಇರ್ಲಿಲ್ಲ ಕಾನೂನಿನ ಕ್ರಮ ತಗ. ಅವನ ಅಧಿಕಾರದಲ್ಲಿದ್ದಾಗ ಎಲ್ಲರನ್ನು ಗಾಂಜಾ ಕೇಸ್ ಹಾಕ್ಸೋದು, ಗುಂಡಾಗಳು ಬಿಟ್ಟು ಹೊಡೆಸೋದು, ಇಷ್ಟೆಲ್ಲ ಮಾಡಿದ್ದ. ಯಾಕಪ್ಪ ನಮ್ಗೆ ಅಂತ ಸುಮ್ನಿದ್ರು. ಈಗ ಅವನೇ ಜೈಲ್ಗೆ ಹೋಗಿ ಬಂದ್ಮೇಲೆ ಇಂಥ ನೀಚ ಇವನ್ ಬಗ್ಗೆ ಯಾರು ಕೇರ್ ಮಾಡ್ತಾರೆ? ಎಷ್ಟು ಜನ, ಸಾವಿರಾರು ಜನ, ನೂರಾರು ಜನ ಇವನಿಂದ ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥವ್ರು, ಹೆಣ್ಣು ಮಕ್ಳು ಇರ್ಬೋದು, ಹುಡುಗರು ಇರ್ಬೋದು, ಕುಟುಂಬಗಳಿರ್ಬೋದು. ಏನ್ ಒಂದ ಎರಡ? ಎಷ್ಟು ಜನ ಅಧಿಕಾರಿಗಳಿಗೆ ಒಂದು ಸಿಡಿ ಮಾಡಿ ಹನಿ ಟ್ರ್ಯಾಪ್ ಮಾಡಿ ಮಾಡ್ತಿರೋದು. ಈಗ ನ್ಯಾಯಾಲಯದಲ್ಲಿ ನಡೀತಾ ಇದೆ. ದಿನಾ ಪೇಪರ್ ಅಲ್ಲಿ, ಟಿವಿಗಳಲ್ಲಿ ನೀವೇ ಸರಣಿ ವರದಿ ಮಾಡ್ತಾ ಇದ್ದೀರಿ. ಏನ್ ಜನ ದಡ್ರ? ಅದನ್ನೆಲ್ಲ ಮರೆಮಾಚಿ ಅವ್ರನ್ನೆಲ್ಲ ಮೆಸ್ಮರೈಸ್ ಮಾಡ್ಬೇಕು, ಜನಗಳಲ್ಲಿ ನನಗೆ ಸಿಂಪತಿ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಒಂದೊಂದು ಏನೋ ಕ್ರಿಯೇಟ್ ಮಾಡ್ತಾನೆ. ಈಗಾಗಲೇ ಮತ್ತೆ ಪ್ಲಾನ್ ಮಾಡಿದಾನೆ. ಈಗ ಅವನ ಜೊತೆ ಯಾರಿದಾರೋ, ಅವನ ಶಿಷ್ಯ ಕೋಟಿ ಅಂತೀರಿ ಅಥವಾ ಅವನ ಫಾಲೋವರ್ಸ್ ಅಂತೀರಿ, 100ಕ್ಕೆ 50 ಜನ ಅವನ ಬಗ್ಗೆ ದ್ವೇಷ ಇಟ್ಕೊಂಡಿರೋರೆ ಇನ್ನೂ ಜೊತೆಲಿರೋರು. ಅವರೇ ಹೇಳ್ತಾರೆ ಹಿಂಗ್ ಮಾತಾಡಿದ್ರು, ಹಿಂಗಾಯ್ತು ಅಂತ. ಹಿಂಗ್ ಮಾತಾಡಿದ್ರು, ಹಿಂಗ್ ಪ್ಲಾನ್ ಮಾಡೋಣ ಅಂತ ಅವರೇ ವರದಿ ಹೇಳ್ತಾರೆ.
ಈಗಾಗಲೇ ಯಾರೋ ನಾನು ಕೊಲೆ ಮಾಡಿದ್ರಿ ಅಂತ ಹೇಳಿದ್ನಲ್ಲ, ಈಗಾಗಲೇ ಅದಕ್ಕೂ ಪ್ಲಾನ್ ಮಾಡ್ಕೊಂಡು ನಾನು ಯಾರಿಗೋ ಕಾಸು ಕೊಟ್ಟು ರೆಡಿ ಮಾಡ್ಕೊಂಡು ನಾನೆಲ್ಲ ಹೋಯ್ತಾ ಇರ್ತೀನಿ, ಚಾಕು ತಗೊಂಡು ಸುತ್ತಕ್ಕೆ ಬಂದಂಗೆ ಬಾ, ನಾನು ಕೇಸ್ ಮಾಡ್ತೀನಿ, ನಾನು ಬಚಾವಾಗ್ಬಿಟ್ಟೆ, ನಾನು ಪ್ರಾಣ ಉಳಿಸ್ಕೊಂಡ್ಬಿಟ್ಟೆ, ದೇವ್ರು ಜನರು ಅದಕ್ಕೆ ಅಂತ ಹೇಳಕ್ಕೂ ಪ್ಲಾನ್ ಮಾಡ್ಕೊಂಡಿದ್ದೆ. ನಾವೆಲ್ಲ ವಿಷಯ ಎಲ್ಲ ಗೊತ್ತಾಗ್ತವೆ. ಅಂತ ನೀಚ ಸಂಸ್ಕೃತಿ, ನೀಚ ಅವನು ಬೇರೆಯವ್ರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕೇನಿದೆ? ಗೊತ್ತಾಯ್ತು ಸರ್. ಈಗ ಮುನಿರತ್ನ ಮೇಲೆ ಇರುವಂಥ ಆರೋಪಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ, ಅವ್ರು ಎಂತೆಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಆ ಆರೋಪ, ಪೊಲೀಸು ತನಿಖೆ, ಜೈಲು ಅಂದಾಗ ಹೊರಗಡೆ ಬಂದ್ಬಿಟ್ಟು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸರ್. ಒಂದೇ ಒಂದು ಮಾತು, ರಾಜಕೀಯ ಷಡ್ಯಂತ್ರ ಇದು, ರಾಜಕೀಯ ಷಡ್ಯಂತ್ರಕ್ಕೆ ನಾನು ಬಲಿಯಾಗಿದ್ದೀನಿ ಅಂತ ಹೇಳಿದ್ರು ಮುನಿರತ್ನ ಅವರು. ಇವಾಗ ನೋಡಿ, ಇವತ್ತು ಕುಸುಮ ಅವ್ರ ಮೇಲೆ, ಡಿ ಕೆ ಸುರೇಶ್ ಅವ್ರ ಮೇಲೆ ದೂರು ಕೊಡ್ತಾರೆ ಅನ್ನೋದಾದರೆ, ಕುಸುಮ ಅವರ ರಾಜಕೀಯ ಜೀವನವನ್ನು ಹಣಿಬೇಕು ಅಂತ ಹೇಳಿ ರಾಜಕೀಯ ಷಡ್ಯಂತ್ರ ಅಥವಾ ವೈಷಮ್ಯದಿಂದನೇ ದೂರು ಕೊಟ್ಟಿದ್ದಾರೆ ಅಂತನಾ? 100% ಸತ್ಯ. ಈ ರಾಜ್ಯದಲ್ಲಿ 224 ಜನ ಶಾಸಕರಲ್ಲಿ ಇವನೊಬ್ಬನಿಗೆ ಬಿಟ್ರೆ, ಇಂಥ ನೀಚ ಇವನೊಬ್ಬನಿಗೆ ಬಿಟ್ರೆ ಬೇರೆ ಯಾರಿಗೂ ಇಂಥ ಐಡಿಯಾ ಏನ್ ಬರೋದಿಲ್ಲ. ಎಲ್ಲ ಕರಗತ ಮಾಡ್ಕೊಂಡು ಎಲ್ಲವನ್ನು ಪುಣ್ಯ ಏನೋ ಸದ್ಯಕ್ಕೆ ಅದ್ಯಾವುದೋ ಒಂದ್ 2-3 ವಿಷಯಗಳು ಈಚೆಗೆ ಬಂದು ಈ ರಾಜ್ಯದ ಜನತೆಗೆ ಗೊತ್ತಾಯ್ತು, ನನ್ನ ಕ್ಷೇತ್ರದ ಜನತೆಗೆ ಗೊತ್ತಾಗಿ ಈಗ ಪಶ್ಚಾತ್ತಾಪ ಪಡ್ತಾರೆ, ಇಂಥ ನೀಚನ್ನ ನಮ್ಮ ಶಾಸಕನಾಗಿ ಮಾಡ್ಕೊಂಡ್ವಲ್ಲ ಅಂತ. ಆಯ್ತು, ದಿನನಿತ್ಯ ಪೇಪರ್ಗಳಲ್ಲಿ, ನಿಮ್ಮ ಟಿವಿ ಮಾಧ್ಯಮಗಳಲ್ಲಿ ಜನಾಭಿಪ್ರಾಯ ಹೋಗ್ಲಿ, ಒಂದ್ ಕೆಲಸ ಮಾಡಿ ಮೇಡಮ್, ನೀವೇ ಒಂದು ಜನಾಭಿಪ್ರಾಯ ರೂಪಿಸಬೇಕು, ಒಂದು ಇದನ್ನ ಮಾಡ್ಬಿಡಿ, ಜನ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಹೋಗ್ಲಿ. ಸರ್, ಇವತ್ತು ಮೊಟ್ಟೆ ಎಸೆತಾ ಇರ್ಬೋದು, ಕಲ್ಲು ಎಸೆತಾ ಇರ್ಬೋದು, ಮತ್ತೊಂದಿರ್ಬೋದು. ಈಗ ಮುನಿರತ್ನ ಅಂದಾಗ ಅಂಥ ಗಂಭೀರ ಆರೋಪಗಳು ಅವ್ರ ಮೇಲೆ ಇದ್ದಾಗ ಎಂಥವ್ರಿಗೂ ಕೋಪ ಬರುತ್ತೆ, ಆಯಿತಾ? ಆಗ ಕಾನೂನು ಸಪೋರ್ಟ್ ತೊಗೋಬೇಕು ಸರ್. ಈಗ ಪಬ್ಲಿಕ್ಕಲ್ಲಿ ಹಿಂಗೆ ಹಲ್ಲೆ ಮಾಡೋದು ಅಥವಾ ಮತ್ತೇನೋ ಮಾಡೋದು, ಈಗ ಅವರು ಪ್ರಾಯೋಜಿತ ಕಾರ್ಯಕ್ರಮವೋ ಮತ್ತೊಂದು, ಆದರೆ ಇಂಥ ಕೃತ್ಯ ಎಸಗಿದ್ದಿದ್ದಲ್ಲ ಅದು ಸರಿ ಅಂತ ಅನಿಸಲ್ಲ. ಹಾಗಾಗಿ ಕಾನೂನು ಹೋರಾಟದ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ನನಗೂ ನಾನು ಐ ಆಮ್ ನಾಟ್ ಪಾರ್ಟಿ ಟು ದಟ್. ನಾನು ಕಾನೂನು ಹೋರಾಟ ಮಾಡೋದಾಗ್ಲಿ ಇದಾಗ್ಲಿಲ್ಲ. ನಾನು ಇವ್ರು ಮಾಡಿದ್ ಸರಿ, ನೀನೆಲ್ಲ ಮಾಡ್ರಪ್ಪ ಅಂತ ಹೇಳೋದಿಲ್ಲ. ಈಗ ಅವನೇ ಪ್ರಾಯೋಜಿತ ಮಾಡ್ಬಿಟ್ಟು ಬೇರೆಯವ್ರ ಮೇಲೆ ಆಪಾದನೆ ಮಾಡಿದ್ರೆ ಅದಕ್ಕೆ ಯಾರು ಹೊಣೆ? ಈಗ ನಾವ್ಯಾರ ಬಂದು ಅವ್ರಿಗೆ ಕಲ್ಲಲ್ಲಿ ಹೊಡಿ, ಮೊಟ್ಟೆಲ್ ಹೊಡಿ, ಏಸ್ಗೆ ತಗೊಂಡ್ ಹೊಡಿ, ಇದಾಕು ಅಂತ ಹೇಳಿದ್ವಾ? ಯಾರು ಅವನೇ ಹೇಳ್ಬಿಟ್ಟು ಅವನೇ ಮಾಡಿಸ್ಕೊಂಡು ಈಗ ಬಂದು ದೊಡ್ಡದಾಗಿ ಬಿಂಬಿಸ್ಕೊತಾ ಇದ್ದಾನೆ. ಅಲ್ಲ ಸರ್, ನೀವು ಹೇಳೋದು ನೋಡಿದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಈ ಮೊಟ್ಟೆ ಎಸ್ದವರು ಕಾಂಗ್ರೆಸ್ ಅಂತ ಹೇಳ್ಕೊಳ್ಳೋದು ಅಥವಾ ಕುಸುಮ ಅವ್ರ ಕಡೆಯವರು ಅಂತ ಹೇಳ್ಕೊಳ್ಳೋದು ಆ ಪ್ರಯತ್ನದಲ್ಲಿ ಇದ್ದಾರೆ ಅನ್ನೋ ತರ ಆಗೋಯ್ತಲ್ಲ. ಎಲ್ಲ ತಯಾರು ಮಾಡಿ ಕಳಿಸಿದಾರ ಅವರು, ಎಲ್ಲ ತಯಾರು ಮಾಡಿ ಅವನೇ ಬಿಟ್ಟು ಕಳಿಸಿದಾನೆ. ಅಲ್ಲ ಸರ್, ಅಲ್ಲ ಪೊಲೀಸ್ ಇನ್ವೆಸ್ಟಿಗೇಷನ್ ಅಷ್ಟು ಆಗ್ಲಿ ಬಿಡಿ. ಅಲ್ಲ ಸರ್, ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಸತ್ಯ ತರಕ್ ಆಗೋದಿಲ್ವಾ ಹಂಗಾದ್ರೆ? ಮೊಟ್ಟೆ ಹೊಡೆದವ್ರು ಯಾರು ಅಂತ ಹೇಳಿ ಖಂಡಿತ ಸತ್ಯ ಗೊತ್ತಾಗಿ ಆಗ್ತದೆ. ಕಾನೂನು ಇದೆ, ನ್ಯಾಯಾಲಯಗಳಿದಾವೆ, ತೀರ್ಮಾನ ಆಗ್ಲಿ. ಯಾರು ಬೇಡ ಅಂತ ಯಾರು ಅಡ್ಡ ಹೋಗಿದೀವ ನಾವು? ನಾವೇನ್ ಅಡ್ಡ ಹೋಗಿಲ್ವೇ? ಗೊತ್ತಾಯ್ತು. ಅವನಿಗೆ ಕಾನೂನಲ್ಲಿ ನಂಬಿಕೆ ಇಲ್ಲ. ನಾನು ಪ್ರಧಾನ ಮಂತ್ರಿಗಳಿಗೆ ಬರ್ದಿದ್ದೀನಿ, ನಾನು ಹೋಮ್ ಮಿನಿಸ್ಟರ್ ಬರ್ದಿದ್ದೀನಿ, ಇಡಿಗೆ ಬರ್ದಿದ್ದೀನಿ, NIA ಬರ್ದಿದ್ದೀನಿ, ಇದೇನ ಅಂತಾರಾಷ್ಟ್ರೀಯ ವಿಷಯಗಳು NIA ಬರ್ದಿದ್ದೀನಿ ಅಂತ ಏನು ಹೇಳ್ತಾ ಇದ್ರು ಇದ್ರಲ್ಲಿ. ಈಗ ಅವ್ರು BJP-ನಲ್ಲಿ ಜೈಲಿಗೆ ಹೋಗಿ ಬಂದಿರೋ ಒಬ್ಬ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂತ ಒಬ್ಬ ಶಾಸಕ, ಅವ್ನು ಬೇರೆ ಇನ್ಯಾರಿಗೆ ಬರೆಯಕ್ ಸಾಧ್ಯ? ಇಲ್ಲಿನ ಪೊಲೀಸ್ನವ್ರಿಗೆ ಬರೀತಾರಾ? ಇಲ್ಲಿನ ಮುಖ್ಯಮಂತ್ರಿಗಳಿಗೆ ಬರೀತಾರಾ? ಪ್ರಧಾನ ಮಂತ್ರಿಗಳಿಗೆ ಬರೆದವ್ರೆ ಅಂದ್ರೆ BJP ಪ್ರಧಾನ ಮಂತ್ರಿಗಳು, ಅಂಬೇಡ್ಕರ್ ಬಗ್ಗೆ ನೀಚವಾಗಿ ಮಾತಾಡದಂತ ಗೃಹ ಸಚಿವರು ಅಮಿತ್ ಶಾ ಅವರು, ರಾಜ್ಯಪಾಲರು ಅವ್ರಿಗೆ ಬರೆದವ್ರೆ. ಅದಕ್ಕೆ ನಾವ್ಯಾರು ಅಡ್ಡ ಬರೋದಿಲ್ಲ. ಅವ್ರ ಪಕ್ಷದ ಶಾಸಕನ ಉಳಿಸ್ಕೊಳೋದಕ್ಕೆ BJP ಅವರು ಈಗ ತಾನೇ ಮೊದಲನೇ ರಿಯಾಕ್ಷನ್ ಗೌರವಾನ್ವಿತ CT ರವಿ ಅವ್ರು ಮಾಡಿದ್ರು, ಆಮೇಲೆ ಇದಾಗಿದೆಯಂತೆ ಅಂತ ಖಂಡಿಸ್ತೀನಿ ಅಂತ. ಅವ್ರಿಗೂ ಸಹ ಹೇಳ್ತೀನಿ, ಮುನಿರತ್ನ ಅವ್ರನ್ನ ದಯಮಾಡಿ ಸೇಫ್ ಗಾರ್ಡ್ ಮಾಡ್ಕೊಂಡು ಎಲ್ಲೋ ಒಂದು ಕೂದಲು ಕೊಂಕಾಗ್ದಂಗೆ ನೆಡ್ಸ್ಕೊಳಕ್ಕೂ ನಮ್ದೇನ್ ಅಭ್ಯಂತರ ಇಲ್ಲ. ಸುಮ್ನೆ ಯಾಕೆ ರಿಸ್ಕ್ ತಗೊಳೋದು? ಒಂದು ಇದನ್ನೇನು ನಿಮ್ಮ ಬುಲೆಟ್ ಪ್ರೂಫ್ ವೆಹಿಕಲ್ ಮಾಡ್ಬಿಟ್ಟು ಒಂದು ಶೋಕೇಸ್ ಮಾಡ್ಬಿಟ್ಟು ಗ್ಲಾಸ್ ಹಾಕ್ಬಿಟ್ಟು ಅದ್ರಲ್ಲಿ ಕುಂಡಿಸ್ಬಿಟ್ಟು ಕ್ಷೇತ್ರದಲ್ಲಿ ಸುತ್ತಿಸ್ತೀವಿ ಪಾಪ. ಗೊತ್ತಾಯ್ತು. ಅಲ್ಲ ಸರ್, ರಾಜಕೀಯ ಬೇಡ, ಅದನ್ನ ಪಕ್ಕಕ್ಕಿಟ್ಟು ಮಾತಾಡೋಣ ಸರ್. ಈಗ ನೀವು ನಿಮ್ಮ ಪ್ರಕಾರವೇ ನೋಡೋದಾದ್ರೆ ಮಾಡ್ದಿರೋ ತಪ್ಪಿಗೆ ಸುಮ್ನೆ ಕ್ಲಾರಿಫಿಕೇಶನ್ ಕೊಡೋ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಅನಿಸ್ತಿಲ್ವಾ? ಅನ್ನಿಸ್ತದೆ. ಏನ್ ಮಾಡೋದು? ಇಂಥ ನೀಚರು ಇನ್ನೇನ್ ಬೇರೆ ಕೆಲಸ ಮಾಡ್ತಾರ ಅವರು? ನಮ್ಮ ಮೇಲೆ ಬಂದಿದ್ದನ್ನ ಬೇರೆ ಮೇಲೆ ಎತ್ತಾಕದಷ್ಟೇ. ನಮ್ಮ ಮೇಲೆ ಬಂದಿದ್ದನ್ನ ಬೇರೆಯವ್ರ ಮೇಲೆ ಎತ್ತಾಕದಷ್ಟೇ. ಒಂದೇ ಒಂದು ನಿಮ್ ಫ್ರೀ ಇದ್ರೆ ಒಂದು ಕತೆ, ಒಂದ್ ನಿಮಿಷ. ನಾನು ಟಿಕೆಟ್ ಟ್ರೈ ಮಾಡ್ತಾ ಇದ್ದೆ 2013ರಲ್ಲಿ. ನನಗ್ ಟಿಕೆಟ್ ಸಿಕ್ಲಿಲ್ಲ. ನಮ್ಮ ಮನೆಗ್ ಬಂದ ಮುನಿರತ್ನ, ಸರ್ ನಾಳೆ ನಾಮಿನೇಷನ್ ಆಗ್ತಾ ಇದ್ದೀನಿ ಅಂತ ಅಂದ. ಹಾಕಪ್ಪ ಸಂತೋಷ ಅಂದೆ. ನೀವು ಅಂದ, ನಾನ್ ಬರಲ್ಲಪ್ಪ, ನನಗೆ ನೋವಾಗಿದೆ, ನಾನ್ ಟಿಕೆಟ್ ಕೇಳ್ತಾ ಇದ್ದೆ, ನನಗ್ ಕೊಟ್ಟಿಲ್ಲ, ಅದಕ್ಕೆ ನನ್ ನೋವಾಗಿದೆ, ನಮ್ ಬೆಂಬಲಿಗರನ್ನೆಲ್ಲ ಮೀಟಿಂಗ್ ಕರೆದಿದ್ದೀನಿ, ನಾಳೆ ಬರಕ್ ಆಗೋದಿಲ್ಲ ಅಂದೆ. ಅದಕ್ಕೆ ಏನ್ ಹೇಳ್ದ ಗೊತ್ತಾ? ಯಾಕೆ ಸರ್ ಬೇಜಾರು?
ನೀವು ಕರೆಕ್ಟ್ ಆಗಿ ಕ್ಯೂನಲ್ಲಿ ನಿಂತಿದ್ರಿ, ನಾನು ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಬಂದೆ. ಅದಕ್ಕೆ ಯಾಕೆ ಸರ್ ಬೇಜಾರು ಅಂತ ವ್ಯಂಗ್ಯ ಮಾಡ್ಕೊಂಡು ಹೋದ. ರಿಯಾಲಿಟಿ ಇದು. ಕೇಳಿ ಅವನಿಗೆ, ಕೇಳಿ ಮೇಡಮ್ ಅವನಿಗೆ. ಇಂಥ ನೀಚಿನ ಜೊತೆ ನನ್ನ ಒಂದು ದಿವಸ ಅವನ ಹತ್ರ ನಾನು ಮಾತಾಡ್ದನಲ್ಲ, ಒಂದ್ ದಿವಸ ನಾನು ಅವ್ನ ಅರ್ಜಿ ಮಾಡ್ಕೊಂಡನಲ್ಲ, ನಾನ್ಯಾಕೆ ಹೋಗ್ಲಿ ಅವತ್ತಿಂದ ಅವನ ಸುದ್ದಿಗೆ. ನಾವು ರಾಜಕಾರಣ ಮಾಡ್ಬೇಕು, ನೇರವಾಗಿ ಜನಗಳ ಮಧ್ಯೆ ರಾಜಕಾರಣ ಮಾಡ್ತೀವಿ. ಇಂಥ ನೀಚ ಬುದ್ಧಿ ನಮ್ಗೆ ಯಾರಿಗೂ ಇಲ್ಲ. ನಾವು ಆ ಸಂಸ್ಕೃತಿನಲ್ಲಿ ಹುಟ್ಟಿಲ್ಲ. ಅವನ ತಮ್ಮ ಯಾರು ಕೊರಂಗು ಕೃಷ್ಣ ನನ್ನ ತಮ್ಮ ಅಂತ ಹೇಳಿ BBMP ನಲ್ಲಿ ಮಚ್ಚು ಕತ್ತಿ ಎಲ್ಲ ಹಿಡ್ಕೊಂಡು ರಾಜಕೀಯ ಇದನ್ ಮಾಡ್ಕೊಂಡು ಹಣ ಕೊಳ್ಳೆ ಬಿಡೋದವ್. ನಾವು ಅಂತ ಸಂಸ್ಕೃತಿ ನಾವು ಬೆಳೆದಿಲ್ಲ. ನಾವು ಬಡ ಕುಟುಂಬದಿಂದನೋ ಸಾಮಾನ್ಯ ಕುಟುಂಬದಿಂದನೋ ರೈತ ಕುಟುಂಬದಿಂದ ಬಂದಿದೀವಿ. ನಾವು ಗೌರವಯುತವಾಗಿ ಬದುಕ್ತಾ ಇದ್ವಿ, ಮುಂದೆನೂ ನಾವು ಗೌರವಯುತವಾಗಿ ಇರ್ತೀವಿ. ಅಂತ ನೀಚ ಕೆಲಸ ನಾನು ಮಾಡಕ್ಕಾಗೋದಿಲ್ಲ. ಆ ನೀಚನಿಗೆ ಅವೆಲ್ಲ ಬರೋದೇ ಇಲ್ಲ. ರೈಟ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಜೊತೆಗೆ ನಿಮ್ಮ ಸಮಯವನ್ನು ಕೊಟ್ಟು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.